ನೋಡಿ, ವ್ಯಕ್ತಿಯೊಬ್ಬ ಮೃತಪಟ್ಟರೆ ಆತನನ್ನು ತಗೊಂಡೋಗಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ಇಲ್ಲೊಬ್ಬರು ಪೋಷಕರು ಮಗನ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಮಗನ ಅಂಗಾಂಗವನ್ನು ದಾನ ಮಾಡಿದ್ದಾರೆ ಪೋಷಕರು. ಹಾಸನ ಜಿಲ್ಲೆ ಆಲೂರು ತಾಲೂಕು ಕಿತ್ತಗಳಲೆಯಲ್ಲಿ ಈ ಘಟನೆ ನಡೆದಿರೋದು. ಏನಂದರೆ, ನಾಗರಾಜ್ ಅಂತ 33 ವರ್ಷದ ವ್ಯಕ್ತಿಯೊಬ್ಬರು ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದರು. ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಯೊಂದಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಸೇರಿಸಿದ್ರು. ಆದರೆ ಅವರ ಮೆದುಳು ನಿಷ್ಕ್ರಿಯ ಆಯಿತು. ಮೆದುಳು ನಿಷ್ಕ್ರಿಯ ಅಂತಂದರೆ ಆಲ್ಮೋಸ್ಟ್ ಡೆಡ್ ಅಂತಲೇ ಅರ್ಥ. ಸತ್ತಿರಲ್ಲ, ಬಟ್ ಮೆದುಳು ನಿಷ್ಕ್ರಿಯ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಡಾಕ್ಟ್ರೇ ಹೇಳಿಬಿಡ್ತಾರೆ, ಆಗಲ್ಲ ಇನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಅಂತ. ಅಂಥ ಸಂದರ್ಭದಲ್ಲಿ ಅವನಂತೂ ಬದುಕಿಲ್ಲ, ಅವನ ದೇಹದ ಅಂಗಾಂಗಗಳಾದರೂ ಉಪಯೋಗಕ್ಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅವರ ಪೋಷಕರು ಈ ನಾಗರಾಜ್ನ ಅಂಗಾಂಗಗಳನ್ನು ಕೊಟ್ಟಿದ್ದಾರೆ. ಕಣ್ಣು ಅಥವಾ ಲಿವರ್ ದಾನ ಮಾಡಬಹುದಾದಂತಹ ವಸ್ತುಗಳು, ಕಿಡ್ನಿ, ಈ ಥರ ವಸ್ತುಗಳನ್ನು ಯಾರಿಗೆ ಬೇಕೋ ಅಗತ್ಯ ಇರೋರು ಕೊಡಿ ಅಂತಂದ್ಬಿಟ್ಟು ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿರೋದು.